ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಗೊತ್ತಿರೋ ಹಾಗೆ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡ್ ಪ್ರಾಡಕ್ಟ್ ಮೆಥಡ್ ಇದಕ್ಕೆ ಸಂಬಂಧಪಟ್ಟಾಗೆ ಫೋರ್ತ್ ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ 1 by 1 ಅಪ್ಲೋಡ್ ಮಾಡ್ತಾ ಇರುವಂತಹ ಕ್ವಶನ್ಸ್ಗಳು ನಿಮ್ಮ 2025-26 ಇವಾಗೇನು ಸೆಕೆಂಡ್ PUC ಮಾಡ್ತಾ ಇದ್ದೀರಿ ಮಕ್ಕಳೇ, ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ನೀವು ಓದ್ಕೊಳ್ಳೇಬೇಕು, ಕಲ್ತ್ಕೊಳ್ಳೇಬೇಕಾಗಿರುವಂತಹ ಕ್ವಶನ್ಸು. ಹೋಪ್ಫುಲಿ ಹಿಂದೆ ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊ ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗುತ್ತೆ. ಯಾರು ಫಸ್ಟ್ ಟೈಮು ಈ ವಿಡಿಯೋನ ನೋಡ್ತಾ ಇದ್ದೀರಿ ನನ್ನ ಚಾನಲಲ್ಲಿ, ನಿಮಗೆ ಪ್ರಾಡಕ್ಟ್ ಮೆಥಡ್ ಏನು ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಆಗಲ್ಲ. ಕಾರಣ ಇದು ಫಸ್ಟ್ ವಿಡಿಯೋ. ಆಲ್ರೆಡಿ ವಿಸಿಟ್ ಮಾಡಿರುವಂತಹ ಮಕ್ಕಳಿಗೆ ಗೊತ್ತಿರುತ್ತೆ ಇದು ಡೀಟೇಲ್ಡ್ ವಿಡಿಯೋ ಅಲ್ಲ, ಡೀಟೇಲ್ಡ್ ವಿಡಿಯೋ ಹಿಂದೆನೇ ಇದೆ ಅಂತ ಹೇಳ್ಕೊಂಡು. ಸೊ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ ನಂಬರ್ 1 ಯಶಸ್ವಿ ಅಂಡ್ ತಪಸ್ವಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲಿ ಯಾರಿಗೆ ಪ್ರಾಡಕ್ಟ್ ಮೆಥಡ್ ಗೊತ್ತೇ ಇಲ್ಲ ಅವ್ರು ಇಲ್ಲಿ ಈಸಿಯಾಗಿ ಕಲ್ತ್ಕೊಳ್ಬಹುದು. ಈ ವಿಡಿಯೋನ ವಾಚ್ ಮಾಡಿ. ಇದು ವಿಡಿಯೋ ನಂಬರ್ 1. ನೆಕ್ಸ್ಟ್ ವಿಡಿಯೋ ನಂಬರ್ 2 ಅಲ್ಲಿ ಸಹನಾ ಅಂಡ್ ಸಾನಿಯಾ ಏನಿದೆ ಈ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ, ಆ ವಿಡಿಯೋನ ವಾಚ್ ಮಾಡಬೇಕು. ನೆಕ್ಸ್ಟು ಇದಾದ್ರ ಮೇಲೆ ಅನಿಲ್ ಆ್ಯಂಡ್ ಚರಣ್ ಈ ಒಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೆ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಂಡು. ನೆಕ್ಸ್ಟು ಈ ಪ್ರಾಬ್ಲಮ್ ಎಂಡ್ ಮಾಡೋ ಟೈಮಲ್ಲಿ ಹೇಳಿದ್ದೆ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿರ್ತೀನಿ, ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ರ ಒಳಗಡೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳೇ ಅಂತ ಹೇಳ್ಕೊಂಡು. ಪೂರ್ಣ ಏನಿದೆ ಈ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದೆ, ಆನ್ಸರು 395 ಬರುತ್ತೆ ಅಂತ ಹೇಳಿದ್ದೆ. ಹೋಪ್ಫುಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಿರಿ. ಮಾಡಿರೋ ಆನ್ಸರ್ ಕರೆಕ್ಟ್ ಆಗಿದೆಯಾ, ನೀವು ಮಾಡಿದ್ರೆ ಹೌದು ಮೇಡಮ್ ಕರೆಕ್ಟಾಗಿ ಬಂದಿತ್ತು ಆನ್ಸರು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿನೇ ಆಗುತ್ತೆ ಮಕ್ಕಳು ಟ್ರೈ ಮಾಡ್ತಿದಾರಲ್ಲ ಅಂತ ಹೇಳ್ಕೊಂಡು. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್ ಆಲ್ರೆಡಿ ಹೇಳಿದ್ದೀನಿ, ಪ್ರಾಡಕ್ಟ್ ಮೆಥಡ್ ಪ್ರಾಬ್ಲಮ್ನ ಮಾಡೋ ಟೈಮಲ್ಲಿ ಫಸ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಂತ್ಸ್ಗಳನ್ನ ಕರೆಕ್ಟಾಗಿ ಬರ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಬಿಸ್ನೆಸ್ ಸ್ಟಾರ್ಟ್ ಆಗೋದು ಏಪ್ರಿಲಿಂದ ನೆಕ್ಸ್ಟ್ ಇಯರ್ ಮಾರ್ಚ್ಗೆ ಎಂಡ್ ಆಗುತ್ತೆ. ಮಂತ್ಸ್ನ ಕರೆಕ್ಟಾಗಿ ಬರ್ಕೊಳ್ಬೇಕು. ಯಾವ ಮಂತಿಂದು ಎಷ್ಟನೇ ತಿಂಗಳು ಯಾವ ನಂಬರ್ ಬರುತ್ತೆ, 4th ಮಂತ್ ಏಪ್ರಿಲ್, 5th ಮಂತ್ ಮೇ, 6th ಮಂತ್ ಜೂನ್, ಈ ರೀತಿಯಾಗಿ ಬರ್ಕೊಳ್ಬೇಕು. ಇಲ್ಲ ಅಂದ್ರೆ ಮಂತ್ ಕ್ಯಾಲ್ಕುಲೇಷನ್ ರಾಂಗ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಈ ರೀತಿ ಬರ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಪ್ರಾಬ್ಲಮ್ ಏನಿದೆ ಅಂತ ನೋಡ್ತಾ ಬನ್ನಿ. ಮಿಸ್ಟರ್ ಪೂರ್ಣ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಯಾರು? ಪೂರ್ಣ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಹಿ ವಿತ್ಡ್ರಾ ಮಾಡಿದ್ದಾರೆ ಅಮೌಂಟ್ ನವೆಂಬರ್ 30ಗೆ 12,000 ಅಂತೆ ಮಕ್ಕಳೇ. ಅಲ್ಲಿ ಗೊತ್ತಾಗೋಯ್ತು ನಿಮಗೆ. ನವೆಂಬರ್ 30 ಅಂದ್ರೆ ನವೆಂಬರ್ ಕ್ಯಾಲ್ಕುಲೇಷನಿಗೆ ಬರಲ್ಲ ಅನ್ನೋ ನಿಮಗೆ ಗೊತ್ತಾಗೋಗಿದೆ ಅಲ್ವಾ. 12,000. ಜನವರಿ 1ಗೆ 8,000, ಮಾರ್ಚ್ 1ಗೆ 7,000 ತಗೊಂಡಿದಾರಂತೆ. ಹಾಗಾದ್ರೆ ನೀವಿವಾಗ ನನಗೆ ಹೇಳಿ, ನವೆಂಬರ್ 30 ಅಂತ ಹೇಳಿದ್ರೆ ನವೆಂಬರ್ ಎಷ್ಟನೇ ತಿಂಗಳು? 11th ತಿಂಗಳು, ಕರೆಕ್ಟಾ? ನವೆಂಬರ್ ತಗೊಂಡಿರೋದು ನವೆಂಬರ್ 30ಗೆ ಅಂತ ಹೇಳಿದ್ರೆ ನವೆಂಬರ್ ಕ್ಯಾಲ್ಕುಲೇಷನಿಗೆ ಬರುತ್ತಾ? ಬರಲ್ಲ. ಹಾಗಾದ್ರೆ ನೆಕ್ಸ್ಟ್ ಯಾವ್ಯಾವ ಮಂತ್ ಬರುತ್ತೆ? ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು, 4 ಮಂತ್ ಬರುತ್ತೆ. ಹೌದಲ್ವಾ? ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಕಾಲಮ್ ಎಲ್ಲ ಹಾಕಿ ರೆಡಿ ಇಟ್ಕೊಂಡಿದ್ದೀರಾ? ಹೆಡ್ಡಿಂಗ್ ಬರ್ಕೊಂಡಿದ್ದೀರಾ? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ 4 ಕಾಲಮ್ಸಿಗೆ ಹೆಡ್ಡಿಂಗ್ ಬರ್ದಿದ್ದೀರಾ? ಡೇಟ್ ಆಫ್ ಡ್ರಾಯಿಂಗ್ಸ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಪೀರಿಯಡ್ ಇನ್ ಮಂತ್ಸ್, ಪ್ರಾಡಕ್ಟ್. ಹಾಗಾದ್ರೆ ಅವ್ರು ಇಲ್ಲಿ ಏನೇನು ಕೊಟ್ಟಿದ್ದಾರೋ ಆ ಇನ್ಫಾರ್ಮೇಷನ್ ಫಸ್ಟ್ ನಾವು ಬರ್ಕೊಳ್ಳೋಣ, ಆಮೇಲೆ ಎಂಟ್ರಿ ಮಾಡಿದ್ರೆ ಆಯ್ತು ಮಂತ್ಸ್ನ. ನವೆಂಬರ್ 30 ಅಂತ ಕೊಟ್ಟಿದ್ದಾರೆ. ನವೆಂಬರು 11th ಮಂತು, ಹಾಗಾಗಿ 30/11/2023 ಅಂತ ಬರೀರಿ. ಜನವರಿ 1 ಅಂತ ಕೊಟ್ಟಿದ್ದಾರೆ. ಜನವರಿ 1st ಮಂತು 2024. ಮಾರ್ಚ್ ಅಂತ ಕೊಟ್ಟಿದ್ದಾರೆ. ಮಾರ್ಚು 3rd ಮಂತು 24. ಕರೆಕ್ಟಾ? ನೆಕ್ಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಅಮೌಂಟ್ ಎಷ್ಟು? ನವೆಂಬರಿಂದು 12,000 ಕರೆಕ್ಟಾ? ಎರಡನೇದು 8,000 ಸರಿನಾ? ಮೂರನೇದೆಷ್ಟು? 7,000. ಬರ್ಕೊಂಡಿದ್ದೀರಾ? ಇಷ್ಟು ಬರ್ದಾದ್ರ ಮೇಲೆ ಇವಾಗ ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು 30/11ಗೆ 30 ಮಂತ್ ಕ್ಯಾಲ್ಕುಲೇಷನ್ಗೆ ಬರಲ್ಲ, ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿಗೆ ಬರೋದೆಷ್ಟು? ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು. ಟೋಟಲ್ ಎಷ್ಟು ಮಂತ್ ಆಯಿತು? 4 ಮಂತ್ಸ್ ಆಗುತ್ತೆ. ಕರೆಕ್ಟ್ ಅಲ್ಲ? ನೆಕ್ಸ್ಟು 1/1/24 ಅಂತೆ. 1 ಅಂತ ಹೇಳಿದ್ರೆ ಯಾವ ಮಂತು? ಜನವರಿ. 1 ಅಂದರೆ ಜನವರಿನೂ ಕ್ಯಾಲ್ಕುಲೇಷನಿಗೆ ಬರುತ್ತಲ್ವಾ? ಅಲ್ಲಿಗೆ ಜನವರಿ 1, ಫೆಬ್ರವರಿ 2, ಮಾರ್ಚ್ 3. ಎಷ್ಟು ಮಂತ್ ಆಯಿತು? 3 ಮಂತ್ಸ್ ಆಯಿತು. ನೆಕ್ಸ್ಟ್ 1/3 ಅಂತೆ. ಫಸ್ಟ್ ಅಂದರೆ ಆ ಮಂತ್ ಕ್ಯಾಲ್ಕುಲೇಷನಿಗೆ ಬಂದೇ ಬರುತ್ತೆ. 1/3 ಅಂತ ಹೇಳಿದ್ದಾರೆ. 1 ಅಂತ ಹೇಳಿದ್ರೆ ಅಲ್ಲಿಗೆ ಮಾರ್ಚ್ ಕ್ಯಾಲ್ಕುಲೇಷನಿಗಿದೆ ಅಂತ. ಮಾರ್ಚಿಗೆ ಬಿಸ್ನೆಸ್ ಎಂಡ್ ಆಗುತ್ತೆ. ಹಾಗಾದ್ರೆ ಕೇವಲ 1 ಮಂತು ಅಷ್ಟೇ. 1 ಸರಿನಾ? ನೆಕ್ಸ್ಟ್ 4th ಕಾಲಮು ಪ್ರಾಡಕ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 2 ಮತ್ತು 3 ಕಾಲಮ್ನ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಅಲ್ಲಿಗೆ 12 4 ಇದೆ. 12 4 ಎಷ್ಟು ಅನ್ನೋದನ್ನು ಗುಣಿಸಿಡಿ. 12 4 ಎಷ್ಟು? 48,000 ಬರೀರಿ. ನೆಕ್ಸ್ಟು 8 3 ಇದೆ, 3 ತಿಂಗಳು. 8 3 24 ಕರೆಕ್ಟಾ? 8 3 24,000. 7 1 7,000 ಆಗುತ್ತೆ. ಓಕೆ ಅಲ್ಲ? ಇದಿಷ್ಟನ್ನ ಏನು ಮಾಡಬೇಕು ಇವಾಗ? ಟೋಟಲ್ ಮಾಡಬೇಕು. ಟೋಟಲ್ ಮಾಡೋದಕ್ಕೆ ಹೆಡ್ಡಿಂಗ್ ಏನಂತ ಬರ್ಕೊಳ್ತೀವಿ? ಟೋಟಲ್ ಪ್ರಾಡಕ್ಟ್ ಅಂತ ಬರೆದು ಇಲ್ಲಿರುವಂತಹ ಅಮೌಂಟ್ 48, 24, 7 ಇದೇನಿದೆ ಟೋಟಲ್ ಮಾಡಿ ಬರೀರಿ.
ಟೋಟಲ್ಲು 79,000 ಆಗುತ್ತೆ. ಮೂರನ್ನು ಆ್ಯಡ್ ಮಾಡಿದ್ರೆ 48,000, 24,000, 7,000 ಆ್ಯಡ್ ಮಾಡಿದ್ರೆ 79,000 ಆಗುತ್ತೆ. ಸೊ ಇವಾಗ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಫಾರ್ಮುಲಾ ನೀಟಾಗಿ ಬರಿಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಲ್ವಾ ಈಸ್ ಈಕ್ವಲ್ ಟು ಏನು? ಟೋಟಲ್ ಪ್ರಾಡಕ್ಟ್, ಕರೆಕ್ಟಾ, ಇಂಟು ರೇಟ್ ಇಂಟು 1/12. ಸರಿನಾ? ಟೋಟಲ್ ಪ್ರಾಡಕ್ಟು ನಮಗೆ ಎಷ್ಟು ಬಂದಿದೆ? 79,000 ಬಂದಿದೆಯಲ್ಲ, ಆ 79,000ನ ಬರೀರಿ. 79,000 ಇಂಟು ರೇಟ್. ಪ್ರಾಬ್ಲಮಲ್ಲಿ ರೇಟು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ನೋಡಿ, 6% ಅಂತ ಇದೆ ರೇಟ್. ಕರೆಕ್ಟಾ? 6/100 ಇಂಟು ಫಾರ್ಮುಲಾದಲ್ಲಿರೋ 1/12 ಹಾಗೆ ಬರ್ಕೊಳ್ಬೇಕು. ಇವಾಗ ಆ 79,000 ಏನಿದೆ ಅದನ್ನು ಅಪ್ಲೈ ಮಾಡಿ. 79,000 ಇಂಟು ಎಷ್ಟು ಪರ್ಸೆಂಟು? 6/100. ಪರ್ಸೆಂಟ್ ಅಂದರೆ 100 ಇಂಟು 1/12. 395 ಬಂದಿದೆ. ಆನ್ಸರ್ ಎಷ್ಟು? 395 ಬಂದಿದೆ. ಅವರು ಕೂಡ ಎಷ್ಟು ಆನ್ಸರ್ ಬರುತ್ತೆ ಅಂತ ಹೇಳಿದರು? 395 ಬರುತ್ತೆ ಅಂತ ಹೇಳಿದರು. ಕರೆಕ್ಟ್ ಆನ್ಸರ್ ಬಂದಿದೆ. ಸೊ ಮಾಡಿರುವ ಪ್ರಾಬ್ಲಮ್ಮು ಕರೆಕ್ಟ್ ಆಗಿದೆ. ಮಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಾಂಗ್ ಆಗಬಾರ್ದು ಅಂತ ಹೇಳಿದರೆ ಈ ರೀತಿ ಮಂತ್ಸ್ಗಳನ್ನ ಬರ್ಕೊಂಡೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಮಕ್ಕಳೇ, ಈಗಲೂ ಹೇಳ್ತಾ ಇದ್ದೀನಿ, ಯಾರಿಗೆ ಪ್ರಾಡಕ್ಟ್ ಮೆಥಡ್ ಬರಲ್ಲ, ಈ ವಿಡಿಯೋದಿಂದ ನಿಮಗೆ ಪ್ರಾಡಕ್ಟ್ ಮೆಥಡ್ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಪ್ರಾಬ್ಲಮ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಕಾಲಮ್ ಹಾಕೋದ್ರಿಂದ ಹಿಡಿದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಏನು ಎಲ್ಲವೂ ಡೀಟೇಲ್ ಆಗಿದೆ. ಆ ವಿಡಿಯೋನ ವಾಚ್ ಮಾಡ್ಕೊಬನ್ನಿ. ಜಸ್ಟ್ ಇಲ್ಲಿ ಕಲ್ತಿರುವಂತಹ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಆನ್ಸರ್ ಹೇಗೆ ಬರುತ್ತೆ, ಇಷ್ಟು ಬಂದಿದೆಯಾ ಅಂತ ಚೆಕ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಇದು ಫಸ್ಟ್ ಕಲಿಯುವಂತಹ ಮಕ್ಕಳಿಗಲ್ಲ. ಓಕೆನಾ? ಹಾಗಾದರೆ ಮಕ್ಕಳೇ, ಈ ಪ್ರಾಬ್ಲಮ್ 395 ಬಂದಿದೆ ಅಲ್ವಾ ನಿಮಗೂ ಆನ್ಸರು? ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ರಲ್ವಾ? ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ಇದೆ, ಟ್ರೈ ಮಾಡ್ತೀರಲ್ವಾ? ನಿಮಗೆ ಮಕ್ಕಳೇ ಅವ್ರ ಕ್ವಶನ್ ಬ್ಯಾಂಕಲ್ಲಿ ಪ್ರಾಡಕ್ಟ್ ಮೆಥಡಿಗೆ ಸಂಬಂಧಪಟ್ಟಾಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ಸಂಬಂಧಪಟ್ಟಾಗೆ ಟೋಟಲ್ 8 ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಈ 8 ಪ್ರಾಬ್ಲಮ್ಸಲ್ಲಿ 3 ಪ್ರಾಬ್ಲಮ್ಸು ಕ್ವಾರ್ಟರಿಗೆ ಹೋಗಿದೆ. ಕ್ವಾರ್ಟರ್ ಪ್ರಾಬ್ಲಮ್ಮು. ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋದ ವರ್ಷ ಎಲ್ಲ. ಈ ವರ್ಷಕ್ಕೆ ಇಲ್ಲಿ 3 ಕ್ವಾರ್ಟರ್ ಪ್ರಾಬ್ಲಮ್ ಬಂದಿದೆ. ಹಾಗಾಗಿ ಈ 3 ಕ್ವಾರ್ಟರ್ ಪ್ರಾಬ್ಲಮ್ನ ಬಿಟ್ಟು ಉಳಿದಿರೋ ಟಾಪಿಕ್ ಎಲ್ಲ ಇಲ್ಲಿ ಒಂದು ವಿಷ್ಣು ಪಾರ್ಟ್ನರ್ ಇದೆಯಲ್ಲ, ಇದೊಂದು ಕಂಪ್ಲೀಟ್ ಆದರೆ ಸಾದಾ ನಿಮ್ಮದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಮುಗಿಯುತ್ತೆ. ನೆಕ್ಸ್ಟ್ ಇದು 3 ಕ್ವಾರ್ಟರ್ ಮೆಥಡಲ್ಲಿ ಏನಿದೆ ಅದನ್ನು ಹೇಳ್ಕೊಡ್ಬೇಕು ನಾನು ನಿಮಗೆ. ಹಾಗಾಗಿ ನೀವು ಈ ಪ್ರಾಬ್ಲಮ್ನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. 1755 ಬರುತ್ತೆ ಮಕ್ಕಳೇ ಆನ್ಸರು. ಇಷ್ಟು ಬಂತು ಅಂತ ಹೇಳಿದ್ರೆ ನೀವು ಮಾಡಿರೋ ಆನ್ಸರು ರೈಟ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಾರ್ಟರ್ ಮೆಥಡಲ್ಲಿ, ಕ್ವಾರ್ಟರ್ ಅಂದರೆ ಏನು, ಕ್ವಾರ್ಟರ್ ಮೆಥಡಲ್ಲಿ ಅವ್ರ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಯಾವ ರೀತಿ ನಾವು ಡಿವೈಡ್ ಮಾಡ್ಕೊಳ್ಬೇಕು, 1 ಇಯರ್ಗೆ ಎಷ್ಟು ಕ್ವಾರ್ಟರ್ ಬರುತ್ತೆ, ಇದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.